ನಮಸ್ಕಾರ ಎಲ್ಲರಿಗೂ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲರೂ ಹಬ್ಬನ ತುಂಬಾನೇ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅನ್ಕೊಳ್ತೀನಿ. ನಾವು ಗಣೇಶ ಕೂರ್ಸೋಕೆ ಶುರು ಮಾಡಿ ಇದು 3ನೇ ವರ್ಷ. ನಾವಿಲ್ಲಿ ಅಮೆರಿಕದಲ್ಲಿ ಹೇಗೆ ಹಬ್ಬನ ಆಚರಿಸಿದ್ವಿ ಅಂತ ನೋಡೋಣ ಬನ್ನಿ. ಈ ವರ್ಷ ಹಬ್ಬ ಸ್ವಲ್ಪ ಎಕ್ಸ್ಟ್ರಾನೇ ಸ್ಪೆಷಲ್ ಆಗಿತ್ತು. ಯಾಕೆ ಅಂದ್ರೆ ನಾವು ನಮ್ಮ ಸ್ವಂತ ಮನೆಯಲ್ಲಿ ಮಾಡ್ತಾ ಇರೋ ಮೊದಲನೇ ಗಣೇಶ ಹಬ್ಬ ಇದು. ಜೊತೆಗೆ ನಮ್ಮ ಪುಟಾಣಿಗೂ ಮೊದಲನೇ ಹಬ್ಬ ಇದು. ಅಷ್ಟೇ ಅಲ್ಲ, ನಮ್ಮ ಜೊತೆಗೆ ನಮ್ಮಮ್ಮ ಕೂಡ ಇದ್ದಾರೆ. ಹಾಗಾಗಿ ಈ ಸಲ ಹಬ್ಬ ಸ್ಪೆಷಲ್ ಅಷ್ಟೇ ಅಲ್ಲ, ತುಂಬ ಬ್ಯುಸಿಯಾಗೂ ಇತ್ತು, ಅಷ್ಟೇ ಸಂತೋಷದಿಂದ ಕೂಡ ತುಂಬಿತ್ತು. ಈಗ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ಕೊಂಡೆ. ಟೆಕ್ಸಸ್ನಲ್ಲಿ ಈಗ ಸಮ್ಮರ್ ಇರೋದ್ರಿಂದ ಬಿಸಿಲಿನ ಅಡ್ವಾಂಟೇಜ್ನ ತಗೊಂಡ್ವಿ. ಎಲ್ಲನೂ ಚೆನ್ನಾಗಿ ಒಣಗಿಸಿ ರುಬ್ಬಿ ಪುಡಿ ರೆಡಿ ಮಾಡ್ಕೊಂಡ್ವಿ. ಪುಳಿಯೋಗರೆ ಪುಡಿ ರೆಸಿಪಿ ಬೇಕು ಅಂದರೆ ಮೇಲೆ ಲಿಂಕ್ ಬರುತ್ತೆ, ಕ್ಲಿಕ್ ಮಾಡಿ. ಏನು ಮಾಡೋಣಮ್ಮ? ಫಸ್ಟ್ ಕರ್ಜಿಕಾಯಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ತಿಂಡಿಗಳನ್ನ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆಗಲೇ 3ನೇ ವರ್ಷದ ಹಬ್ಬನ ಆಚರಿಸಿದ್ವಿ. ಕಳೆದ 2 ಸಲ ಹಬ್ಬಕ್ಕೆ 1 ದಿನ ಮುಂಚೆಯಿಂದ ಪ್ರಿಪ್ರೇಷನ್ಸ್ ಮಾಡಿಕೊಂಡ್ರೆ ಈ ಸಲ ಮಗು ಇರೋದ್ರಿಂದ ಟೈಮ್ ಸಿಗೋದು ಸ್ವಲ್ಪ ಕಮ್ಮಿ ಅಂತ ಹಬ್ಬಕ್ಕೆ 3 ದಿನ ಮುಂಚೆಯಿಂದನೇ ಶುರು ಮಾಡ್ಕೊಂಡ್ವಿ. ಸುಮ್ಮನಿರ್ಬೇಕು ಅಲ್ವಾ? ಏನಪ್ಪ ನೋಡು, ಅಣ್ಣ 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 ಅಂತ ಕರೀತಾ ಇದ್ದಾನೆ. ಯಾರದು? ಏನು ಇದರ ಹೆಸರು? ನಿಜವಾಗ್ಲೂ ನಮ್ಮಮ್ಮ ಜೊತೆಲಿ ಇಲ್ಲದೆ ಹೋಗಿದ್ದಿದ್ರೆ ಖಂಡಿತ ನಾನು ಇಷ್ಟೊಂದು ತಿಂಡಿಗಳನ್ನ ಮಾಡೋಕೆ ಅಂತೂ ಆಗ್ತಾನೆ ಇರಲಿಲ್ಲ. ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಲಕ್ಕಿ ಟು ಹ್ಯಾವ್ ಹರ್ ಹಿಯರ್. ಅಮ್ಮ ಇದ್ರೆ ಎಲ್ಲ ಕೆಲಸನೂ ಫುಲ್ ಈಸಿಯಾಗಿ ಆಗೋಗ್ಬಿಡುತ್ತೆ. ಗಣೇಶನಿಗೆ ಪ್ರಿಯವಾದ ಗರಿಕೆ ಬೇಕು ಅಂತ ಲಾನ್ ಮೂವ್ ಮಾಡದೆ ಸ್ವಲ್ಪ ದಿನ ಹಾಗೆ ಬಿಟ್ಟಿದ್ವಿ. ಗರಿಕೆ ತುಂಬಾನೇ ಚೆನ್ನಾಗಿ ಬೆಳೆದಿದೆ. ಈ ಗರಿಕೆನ ಕಿತ್ತು ನಾವು ಹಾರ ಕಟ್ಟಿದ್ವಿ. ಎಲ್ಲ ತಿಂಡಿಗಳನ್ನ ರೆಡಿ ಮಾಡಿ ಆಗಿದೆ. ಈಗ ಲಾರ್ಡ್ ಗಣೇಶನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೀವಿ. ಲಾಸ್ಟ್ ಮಿನಿಟ್ ಹರಿಬರಿ ಇರಬಾರ್ದು ಅಂತಾನೆ ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನ ಮುಂಚೆನೆ ಶಾಪಿಂಗ್ ಮಾಡಿಬಿಟ್ವಿ. ಈಗ ಗಣೇಶನ ತಗೊಂಡು ಮನೆಗೆ ಹೋಗಬೇಕು ಅಷ್ಟೇ. ಗಣಪತಿ ಬಪ್ಪ, ಗಣಪತಿ ಬಪ್ಪ. ಗಣೇಶನ ಮನೆಗೆ ಸ್ವಾಗತ ಮಾಡಿದ ಮೇಲೆ ನಾವು ಗಣೇಶನ ಕೂರ್ಸೋಕೆ ಟೇಬಲ್ ಸೆಟಪ್ ರೆಡಿ ಮಾಡ್ಕೊಂಡ್ವಿ. ಟೇಬಲ್ ಸೆಟಪ್ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಮಧ್ಯರಾತ್ರಿನೇ ಆಗೋಯ್ತು. ಇನ್ನೇನು ಅಂತ ಹೇಳಿ ಮಲಗಿದ್ದು ಬೆಳಗ್ಗೆ ಎದ್ದು ರಂಗೋಲಿ ಬಿಟ್ಟು ತಿಂಡಿಗಳನ್ನೆಲ್ಲ ಜೋಡಿಸೋದಕ್ಕೆ ಅಂತ ಶುರು ಮಾಡ್ಕೊಂಡ್ವಿ.
ಹಬ್ಬ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಷ್ಟೇ ಬ್ಯುಸಿ ಇದ್ದರೂ ಈ ಟೈಮ್ ಸಂಬಂಧಿಕರು ಎಲ್ಲ ಒಂದು ಕಡೆ ಸೇರಿ ಸಿಹಿ ತಿಂತ ಖುಷಿನ ಹಂಚಿ ಆ ಫೀಲಿಂಗೇ ಬೇರೆ. ಇಂಥ ಟೈಮ್ನಲ್ಲಿ ಇಂಡಿಯಾನ ತುಂಬ ಮಿಸ್ ಮಾಡ್ಕೊತೀವಿ. ನಮ್ಮ ದೇಶ, ನಮ್ಮ ಮನೆ, ನಮ್ಮ ಜನ ಅನ್ನೋದು ಯಾವತ್ತಿಗೂ ಹೋಗೋದಿಲ್ಲ. ಬೇರೆ ದೇಶದಲ್ಲಿ ಇದ್ದ ಮಾತ್ರಕ್ಕೆ ನಮ್ಮ ಆಚರಣೆಗಳನ್ನ ಬಿಡೋಕೆ ಆಗಲ್ಲ ಅಲ್ವಾ? ಹಾಗಾಗಿ ನಾವು ನಮ್ಮ ಸುತ್ತಮುತ್ತ ಇರೋರ್ನೆಲ್ಲ ಕರೆದು ಹಬ್ಬನ ಆಚರಿಸಿದ್ವಿ. ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದು ಅರಿಶಿನ ಕುಂಕುಮ ತಗೊಂಡು ಮಕ್ಕಳೆಲ್ಲ ಚೆನ್ನಾಗಿ ಕುಣಿದು ಎಂಜಾಯ್ ಮಾಡಿದ್ರು. ಎಲ್ಲರೂ ಸೇರಿ ಆ ಗಣೇಶನ ಆಶೀರ್ವಾದ ಪಡ್ಕೊಂಡು ಪ್ರಸಾದ ಹಂಚಿ ಹಬ್ಬನ ಆಚರಿಸಿದ್ವಿ. ಗಣೇಶನ ಮನೆಗೆ ತಂದು ಅವನಿಗೆ ಇಷ್ಟ ಆಗುವಂಥ ತಿನಿಸುಗಳಾದ ಹುಸಲಿ, ಪಂಚಕಜ್ಜಾಯ, ಕಡುಬು, ಸಜ್ಜಿಗೆ, ಪುಳಿಯೋಗರೆಗಳನ್ನು ನೈವೇದ್ಯಕ್ಕೆ ಕೊಟ್ಟು ಅವನನ್ನು ಖುಷಿಪಡಿಸಿ ಭಕ್ತಿಯಿಂದ ಹಬ್ಬನ ಆಚರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಗಣೇಶನ ವಿಸರ್ಜನೆ ಮಾಡಿದ್ವಿ. जय गणपति की ಜೈ एकदंता की ಜೈ जय गणेश। ಜೈ. ಡೆಕೋರೇಷನ್ಸ್ ಮತ್ತು ತಿಂಡಿಗಳನ್ನ ಹೇಗೆ ಮಾಡಿದ್ವಿ ಅನ್ನೋ ಕಂಪ್ಲೀಟ್ ವಿಡಿಯೋಸ್ನ ನೀವು ನಮ್ಮ ಚಾನಲ್ನಲ್ಲಿ ನೋಡ್ಬೋದು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಘ್ನ ವಿನಾಯಕನಿಗೆ ಒಂದು ಜೈ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.